ನಮ್ಮ ಕುಟುಂಬದ ಅವರು ಕೂಡ ಸದಸ್ಯರು, ನಮ್ಮ ಸ್ನೇಹಿತರು, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅನುಷ್ಠಾನಗಳಿಗೆ ಸ್ವಾಗತವನ್ನು ನನ್ನ ಅರ್ಧಾಂಗಿ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದರು ನಾಗರತ್ನ ಅವ್ರ ಬಗ್ಗೆ ಅವರಿಗೆ ಸ್ವಾಗತವನ್ನು, ಮತ್ತು ದೀಪಿಕಾ ಮಂಗಳೇಶ್ವರಿಯವರು ಅವರು ಪಾಲ್ಪಟ್ಟು ನಮ್ಮ ಸಾರಥ್ಯವನ್ನು, ಗಣೇಶ ಹಿರಿಯರ ಬೀಗರು, ಇವತ್ತು ರಜತ್ ಇಲ್ಲಿ ಒಂದು ಬೇರೆ ಬೇರೆ ಇಂಡಸ್ಟ್ರೀಸ್ ಕೆಲಸ ಅವರು ಇದ್ದಾರೆ. ಇನ್ನೂ ಒಂದು ಹೊಸ ಒಂದು ಕಂಪ್ನಿಯನ್ನೆಲ್ಲ ಮಾಡಬೇಕು, ಬೆಂಗಳೂರಿನಲ್ಲಿ ನಾವು ಲಾಂಚ್ ಮಾಡಿ ಇದೊಂದು ಸಕ್ಸಸ್ ಆದಮೇಲೆ ಒಂದು 5-6 ಕಡೆ ಇದೊಂದು ಕಾರ್ ಸ್ಟುಡಿಯೋ ಮಾಡಬೇಕು ಅಂತ ಭಾಳ ಕನಸನ್ನು ಹೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮವನ್ನು ಭಾಳ ಒಂದು ಪ್ಲಾನ್ ಮಾಡಿ 5-6 ತಿಂಗಳಿಂದ ಏನೋ ಸಾಧನೆ ಮಾಡಬೇಕು. ಇವತ್ತು ನಮ್ಮ ಗಣೇಶ ಹಿರಿಯವರು ಏನು ಕಂಪ್ನಿ ಓಪನ್ ಮಾಡಿದ್ರು, ಇವರು 300 ಜನ 400 ಜನ ಇವತ್ತು ಕೆಲಸವನ್ನು ಕೊಟ್ಟಿದ್ದಾರೆ ಕಾರ್ಮಿಕರಿಗೆ. ಅದೇ ಥರ ಇವತ್ತು ಶರತ್ ಅವರು ಕೂಡ ಅವ್ರ ಜೊತೆಯಾಗಿ ಸೇರಿಕೊಂಡು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಇದು ಒಂದು ಏನೋ ಕೆಲಸ ಮಾಡ್ಕೊಂಡು ಒಂದು 50 ಜನ ಎಂಪ್ಲಾಯೀಸ್ಗೆ ಕೆಲಸವನ್ನು ಕೊಡಬೇಕು ನಿಮಗೆ ಅಂತ ಕೊಟ್ಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇಡೀ ಬೆಂಗಳೂರಿನಲ್ಲಿ ಒಂದು 5-6 ಬ್ರಾಂಚ್ಗಳನ್ನ 10 ಬ್ರಾಂಚ್ಗಳು ಮಾಡಿ ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ಆಲ್ ದ ಬೆಸ್ಟ್ ಶರತ್ ಅಂಡ್ ಐಶ್ವರ್ಯ, ರಜತ್. ಥ್ಯಾಂಕ್ ಯು ವೆರಿ ಮಚ್. ಶಾಸಕರು, ನನ್ನ ಆತ್ಮೀಯರು, ಅದಕ್ಕಾಗಿ ರಾಮೂರ್ತಿಯವರು ಹಾಗೂ ಶ್ರೀಮತಿಯವರು, ಚಿತ್ರರಂಗದಲ್ಲಿ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದುಕೊಂಡ ನಮ್ಮೆಲ್ಲರ ಅಕ್ಕ ತಾರಾ ಮೇಡಮ್ ಅವರು, ಯುವಕರು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಛಾಪನ ಮೂಡಿಸ್ತಾ ಇರ್ತಕ್ಕಂಥ ಯುವ ಪ್ರತಿಭೆ ಡಾಲಿ ಧನಂಜಯ ಅವರು, ಮತ್ತೊಬ್ಬರು ಬಿಗ್ ಬಾಸ್ ಖ್ಯಾತಿಯ ಹೆಣ್ಮಗಳು, ನಮ್ಮಲ್ಲೇ ಒಂದು ಶಾಲೆಯಲ್ಲಿ ಸೋಸಂ ಶಾಲೆಯಲ್ಲಿ ಓದಿ ಆಚಾರ್ಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಮಾಡಿ ಅನುಷಾ ಅವರು, ನಮ್ಮ ಕಾರ್ಪೊರೇಟರ್ ಆದಂಥ ಮಂಜುನಾಥ್ ರೆಡ್ಡಿ ಅವರ ಶ್ರೀಮತಿಯವರು, ನಮ್ಮ ರಾಮೂರ್ತಿಯವರ ಬೀಗರು ಗಣೇಶ ಗಿಡವರು, ನನ್ನ ಮತದಾರರು ನಮ್ಮಲ್ಲೇ ಕಾರ್ಖಾನೆಗಳನ್ನಿಟ್ಟು ಅನೇಕ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಆತ್ಮೀಯರು, ವಿದ್ಯಾರ್ಥಿಗಳು, ಸ್ನೇಹಿತರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮಾಜಿ ಕಾರ್ಪೊರೇಟರ್ ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯುವಕರ ಮನಸ್ಸು ಇತ್ತೀಚಿನ ದಿನಗಳಲ್ಲಿ ಏನಾದರೂ ಹೊಸತನ ಮಾಡಬೇಕು, ಹೊಸದನ್ನ ಸಮಾಜಕ್ಕೆ ಕೊಡಬೇಕು ಅನ್ನೋ ಮನಸ್ಸು ಹಂಬಲಿಸ್ತಾರೆ. ಶರತ್ ಐಶ್ವರ್ಯ ಅದರ ಒಂದು ಆಲೋಚನೆಯಲ್ಲಿ ಇವತ್ತು ಒಂದು ಸುಂದರವಾದಂತ ಶೋರೂಮ್ನ ತೆರೆದು, ಏನ್ ಕಾಲ್ ತಗೊಂಡ್ರೆ ಸಾಕಾಗಲ್ಲ, ಬಟ್ಟೆ ತಗೊಂಡ್ರೆ ಸಾಕಾಗಲ್ಲ, ಅದರ ಸ್ಟಿಚ್ ಮಾಡಿ ಅದಕ್ಕೆ ರೂಪ ಕೊಟ್ರೇನೆ ಅದು ಮೆರುಗು ಕೊಡುತ್ತೆ. ಹಾಗೆ ತಗೊಂಡಂತ ಕಾಲ್ನ ತಂದು ಒಳಗಡೆ ಬಿಟ್ರೆ ಅದು ಯಾವ್ದು ಇಂಪಾರ್ಟೆಂಟ್ ಕಾರ್ ಅಂತ ಕೇಳಿದ್ರು, ಆ ರೀತಿಯ ಮಾಡಲೈಸ್ ಮಾಡಿ ಹೊರಗಡೆ ಕಳಿಸ್ತಾರೆ. ಒಂದು ಕಾರ್ ಚೆನ್ನಾಗಿ ಮಾಡಿದ್ರೆ ಸ್ನೇಹಿತರು ಹುಡ್ಕೊಂಡು ಬರ್ತಾರೆ. ಇವತ್ತು ಮಾಜಿ ರೋಡಲ್ಲಿ ಒಂದೊಳ್ಳೆ ಮುಹೂರ್ತದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀರ. ಇದು ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನೂ ಈ ರೀತಿಯ 10 ಶೋರೂಮ್ಗಳನ್ನ ಮಾಡುವಂತ ಶಕ್ತಿ ಭಗವಂತ ನಿಮಗೆ ಕಲ್ಪಿಸ್ಲಿ. ಶರತ್ ತಂದೆಗೆ ಕಾರ್ಖಾನೆ ಇತ್ತು, 300-400 ಜನ ಕೆಲಸ ಮಾಡ್ತಾರೆ, ನೋಡ್ಕೊಂಡು ಇರ್ಬೋದಾಗಿತ್ತು. ಐಶ್ವರ್ಯ ಅವರು ತಂದೆ ತಾಯಿ ಸಮಾಜ ಜವಾಬ್ದಾರಿ ಹೊಂದ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವೇನಾದ್ರೂ ಹೊಸತು ಮಾಡಬೇಕು ಅಂತೇಳಿ ಇಬ್ಬರು ಕಲ್ಪನೆ ಇಟ್ಕೊಂಡು ಒಬ್ಬ ಸ್ನೇಹಿತರು ಸೇರ್ಕೊಂಡು, ಏನು ಸ್ನೇಹಿತರು, ರಜತ್, ಶರತ್, ರಜತ್, ಐಶ್ವರ್ಯ, 3 ಸ್ಟಾರ್. ಈ ಸ್ಟಾರ್ ನಕ್ಷತ್ರದಂತೆ ಹೊಳಿಬೇಕು, ಆ ರೀತಿಯ ಕೆಲಸ ಮಾಡಿ. ಕಾಫಿ ಡೇ ಶುರು ಮಾಡಿದಾಗ ಒಂದೇ ಮಾಡಿದ್ವಿ, ಆದ್ರೆ ಅದು ವರ್ಲ್ಡ್ ಫೇಮಸ್ ಆಯಿತು. ಸಿದ್ಧಾರ್ಥ ಅವರಿಲ್ಲ, ಆ ಕಾಫಿ ಡೇ ನೆನಪಿ ಇವತ್ತು ನಮ್ಮ ಮನೆ ಇಲ್ಲ. ನಮ್ಮ ಹುಡುಗ ಒಬ್ಬ 1522 ಅಂತ ಒಂದು ಹೋಟೆಲ್ ಮಾಡಿದ. ಅದು ಓಪನ್ ಮಾಡಿದಾಗ ಏನಪ್ಪ 1522 ಅಂತ ಹೆಸರಿಟ್ಟಿದ್ಯಾ, ಏನಿದು ಅಂತ ಕೇಳಿದ್ರು. ಈಗ ಒಂದು 15 ಹೋಟೆಲ್ಸ್ ಇದೆ, ಭಾರತ್ ರೆಸ್ಟೋರೆಂಟ್ ಬ್ಯಾಂಗ್ಳೂರಲ್ಲಿ 1522. ಆ ರೀತಿ ಡೀಟೇಲ್ ಕೂಡ ಅದೇ ತರ 16 ಶೋರೂಮ್ ಎಲ್ಲ ತೆರೆದು ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಐಶ್ವರ್ಯಗೆ, ಶರತ್ಗೆ, ರಜತ್ಗೆ ಇನ್ನೂ ಹೆಚ್ಚಿನ
ತಂದೆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಶುಭ ಹಾರೈಸಿ ಧನ್ಯವಾದಗಳು. ಕನ್ನಡ ಚಿತ್ರರಂಗದ ಅತ್ಯುನ್ನತ ಕಲಾವಿದ, ಒಳ್ಳೆಯ ಮನುಷ್ಯ, ಒಳ್ಳೆಯ ವಿದ್ಯಾರ್ಥಿ, ರ್ಯಾಂಕ್ ಸ್ಟೂಡೆಂಟ್ ಅವನು. ಯಾರ್ದಪ್ಪ ಅಂತಂದ್ರೆ ಗಣೇಶನಿಗಿಂತನೂ ಯಾರ್ದಪ್ಪ ಸಮಾರಂಭ ಅಂತಂದ್ರೆ ನಿಂದೇ ಸಮಾರಂಭ ಇದು, ರಾಮಣ್ಣನ ಸಮಾರಂಭ ಇದು. ಗಣೇಶನ ರಾಮಣ್ಣ ಬೇರೆ ಇದಲ್ಲ, ಇಬ್ರು ಒಂದೇ ಮನೆಯ ದೇವರುಗಳು. ಗಣೇಶನಿಗೆ ನಾನು ಬಹಳ ವಿಶಿಷ್ಟ ಅಂದ್ರೆ ನೀವು ಚಪ್ಪಾಳೆ ಹೊಡೆಯೋ ರೀತಿ ನಂಗೆ ಸೂಪರ್. ಒಂದು ಹುಡುಗಿಸ್ತಿರಲ್ಲ, ಯಾರೇ ಆಗಿರ್ಲಿ, ಏನೇ ಮಾತಾಡಲಿ, ಅದು ಏನೇ ಒಂದು ಆ ಚಪ್ಪಾಳೆ ಅನ್ನೋದು ನಮ್ಗೆಲ್ರಿಗೂ ಒಂಥರ ಎಲೆಕ್ಟ್ರಿಫೈ ಇದ್ದಂಗೆ. ಆ ಚಪ್ಪಾಳೆ ಎಷ್ಟೋ ಮನಸಾರೆ ನೀವು ಇದು ಮಾಡ್ತೀರಾ ಅಂದ್ರೆ, ಎನ್ಕರೇಜ್ ಮಾಡ್ತೀರಾ ಅಂದ್ರೆ ಗಣೇಶ ತುಂಬಾ 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 ಥ್ಯಾಂಕ್ಸ್. ನೋಡಿ, ಅವರೊಬ್ಬರೇ ಚಪ್ಪಾಳೆ ಕೇಳಿಸ್ತಾ ಇರೋದು. ನೀವು ಯಾರಾದ್ರೂ ಅಪ್ಪ ಹೋದ್ರೆ ಸಾಕು ಅನ್ನೋ ತರ ನಿಂತಿದೆ. ಅವ್ರ ವಯಸ್ಸಿಗೆ ನಿಮ್ಗೆ ಅರ್ಧ ವಯಸ್ಸು ಇರಲ್ಲ, ಒಬ್ಬರಾದ್ರೂ ಚಪ್ಪಾಳೆ ಹೊಡ್ತೀರಾ, ದಯವಿಟ್ಟು ಹೊಡಿಲಿ ನೋಡೋಣ. ಹಿಂಗಂದ್ರೆ ತಾನೇ ನಿಮ್ಮ ಆರೋಗ್ಯ ಸರಿ ಹೋಗುದು. ಇನ್ನೊಬ್ಬರಿದ್ದಾರೆ, ರಾಮಣ್ಣಗೆ ಯಾವಾಗಲೂ ಅರ್ಧ, ಅವ್ರ ಹೆಂಡತಿ ಅಲ್ಲ. ಇದನ್ನು ನೋಡಿ, ಸೋಮಣ್ಣ ನಾಗರತ್ನ ಅವ್ರು ಎಷ್ಟೇ ಸತಿ ಹೊಟ್ಟೆವರಿಗೆ ಬರ್ಕೊಂಡಿದ್ದಾರೆ. ಇವರಿಬ್ರು ತಿರುಗಾಡೋ ಅಷ್ಟು ಅವರು ಗಂಡ ಹೆಂಡತಿ ಜೊತೆ ತಿರುಗಾಡಿಲ್ಲ, ಹೆಂಡತಿ ತಿರುಗಾಡಿಲ್ಲ. ಸೋಮಣ್ಣ ಅವರೇ, ನನ್ನ ಅತ್ತಿಗೆ ನಾಗರತ್ನರವರೇ, ಹಾಗೆ ನಮ್ಮ ಮನೆಗೆ, ಹಳೆ ಮನೆಗೆ ನಮ್ಮ ಕಾರ್ಪೊರೇಟರ್ ಆಗಿದ್ರು ದೀಪಿಕಾ ಮಂಜುನಾಥ್ ರೆಡ್ಡಿರವರೇ, ಈ ಹೆಣ್ಮಗಳು ಆಯುಷ್ ನಾನು ಕಾವೇರಿ ತಿದ್ದೆ ಮುನಿಯಣ್ಣ. ರಾಮಣ್ಣಂಗೆ ಇಬ್ಬರು ಹೆಣ್ಮಕ್ಳಿಗಿಂತ ಶರತ್ ಈಗ ಮನೆ ಮಗ ಆಗಿದ್ದಾನೆ. ಆ ಮಗ ಇವತ್ತು ಒಂದು ದೊಡ್ಡ ಹೆಜ್ಜೆನ ಕೇಳ್ತಾ ಇದ್ದಾನೆ. ಈ ಹೆಜ್ಜೆ ಇನ್ನಿಷ್ಟು ದೊಡ್ಡದಾಗಿ, ಇನ್ನಿಷ್ಟು ಅದೃಷ್ಟ ತರುವಂತದಾಗಿ. ರಜತ್, ನಿನ್ಗೂ ಕೂಡ ಒಳ್ಳೇದಾಗ್ಲಿ ಮಗ. ಮುರಳಿನ ಹೌದೌದು. ಅಯ್ಯೋ, ಎಲ್ಲಿದ್ದಾರೆ ಮುರಳಿ ಅವರು?